ಆಲತ್ತೂರು ಶಿವರಾಜು ಅಂತೇಳಿ ನಾನು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು ಬಣರಹಿತ ಮೈಸೂರು. ನಾನು ಮಾತಾಡ್ತಿರೋ ವಿಚಾರ ಇಷ್ಟೇ. ನಂಜನಗೂಡು ಹಾಲಿ ಶಾಸಕರಾದಂತಹ ದರ್ಶನ್ ಧ್ರುವ ನಾರಾಯಣ ಅವ್ರಿಗೆ ಸಚಿವ ಸ್ಥಾನನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ಅವರ ತಂದೆಯವರಾದಂತಹ ಧ್ರುವ ನಾರಾಯಣ ಸಾಹೇಬರು ಇಡೀ ದೇಶವನ್ನ ಸುತ್ತಿ MP ಆದಂತ ಧ್ರುವ ನಾರಾಯಣ ಸಾಹೇಬರು ಇಡೀ ದೇಶವನ್ನ ಸುತ್ತಿ ಸಂಘಟನೆಯನ್ನ ಮಾಡಿ, ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಿ, ಒಳ್ಳೆ ಉತ್ತಮವಾದ ರಾಜಕಾರಣ ಮಾಡಿದಂತ ವ್ಯಕ್ತಿ ಇದ್ರೆ ಯಾರ್ಯಾರು ಅವರು ಇಡೀ ದೇಶದಲ್ಲಿ ಏಕೈಕ ವ್ಯಕ್ತಿ ಅವರು ದರ್ಶನ್. ಅವ್ರ ತಂದೆ ಆದಂತಹ ದರ್ಶನ್ ಧ್ರುವ ನಾರಾಯಣ ಅವರ ತಂದೆ ಆದಂತಹ ಧ್ರುವ ನಾರಾಯಣ ಅವರು, ಅವರ ಸುಪುತ್ರರಾದಂತಹ ದರ್ಶನ್ ಧ್ರುವ ನಾರಾಯಣ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ DK ಶಿವಕುಮಾರ್ ಆದಂತಹ ಮುಖ್ಯಮಂತ್ರಿ ಸಾಹೇಬರನ್ನ ನಾನು ಕೋರ್ಕೊಳ್ತಾ ಇದ್ದೀನಿ. ಉದ್ದೇಶ ಇಷ್ಟೇನೆ, ದರ್ಶನ್ ಧ್ರುವ ನಾರಾಯಣ ಅವರು ಮೊದಲಾಗಿ ಅವರು ಶಾಸಕರು, ಜೊತೆಗೆ ಅವರು ಹೈಕೋರ್ಟ್ನ ವಕೀಲರು. ಇದು ಗಮನದಲ್ಲಿಟ್ಕೋಬೇಕು, ಸರ್ಕಾರ ಆಳುವ ಸರ್ಕಾರಗಳು ಗಮನದಲ್ಲಿಟ್ಕೋಬೇಕು. ಮತ್ತು ಯುವಕರಾಗಿದ್ದಾರೆ ಅವರು, ಇಡೀ ಕರ್ನಾಟಕ ರಾಜ್ಯಾದ್ಯಂತ, ಜೊತೆಗೆ ನಂಜನಗೂಡು ಕ್ಷೇತ್ರದಲ್ಲಿ ಒಳ್ಳೆ ಯೂತ್ ಸಂಘಟನೆಗಳನ್ನ ಮಾಡಿ ಪ್ರತಿಯೊಂದು ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರು ಪ್ರತಿಯೊಂದು ಕಷ್ಟ ಸುಖಗಳು ಅಂದ್ರೆ ಸಾವಿನಿಂದ ಹಿಡಿದು, ಹಾಸ್ಪಿಟ್ಲ್ಗಳಿಂದ ಹಿಡಿದು, ನೊಂದ ಮಹಿಳೆಯರಿಂದ ಹಿಡಿದು, ದಲಿತರಿಂದ ಹಿಡಿದು, ಅಲ್ಪಸಂಖ್ಯಾತರಿಂದ ಹಿಡಿದು, ರೈತರಿಂದ ಹಿಡಿದು ಪ್ರತಿಯೊಂದು ಕಡೆಯ ವ್ಯಕ್ತಿಗಂಟು ಕೂಡ ಅವರು ಇವತ್ತು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಸಂಘಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯುವಕರಿದ್ದಾರೆ, ವಕೀಲರಿದ್ದಾರೆ, ಅಪಾರವಾದಂತಹ ಜ್ಞಾನ ಇದೆ ಅವ್ರಿಗೆ. ನೀವು ಆಳುವ ಸರ್ಕಾರಗಳು ಈಗೇನು DK ಶಿವಕುಮಾರ್ ಸಾಹೇಬರು CM ಆಗಿದ್ದಾರೆ, ಅವರು ಗಮನಿಸಬೇಕು, ಸಚಿವ ಸಂಪುಟ ಗಮನಿಸಬೇಕು, ಏನಕ್ಕೆ ಇವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಿರೋ ಉದ್ದೇಶ ಇಷ್ಟೇನೆ. ಅವರು ಉನ್ನತ ಮಟ್ಟದಲ್ಲಿ ಹೈಕೋರ್ಟ್ ವಕೀಲರಾಗಿದ್ದಾರೆ, ಯೂತ್ ಆಗಿದ್ದಾರೆ, ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು. ಸಂಘಟನೆ ಮಾಡೋರಿಗೆ ಸಚಿವ ಸ್ಥಾನ ಕೊಡ್ಬೇಕು. ಯಾರಿಗೆ ತಕೋಗಿ ಸಚಿವ ಸ್ಥಾನ ಕೊಡ್ಬಿಟ್ಟು ಸಚಿವ ಸ್ಥಾನ ತಕ್ಕ ಅಟ್ಲು ಕೂತ್ಕೊಳ್ಳೋರ್ಗೆ ನೀವು ಸಚಿವ ಸ್ಥಾನ ಕೊಡೋದು? ಸಂಘಟನೆ ಮಾಡೋರಿಗೆ ಸಚಿವ ಸ್ಥಾನ ಕೊಡ್ರಿ. ನೀವು ಆಳುವ ಸರ್ಕಾರಗಳು ಇಂಥದ್ದನ್ನೆಲ್ಲ ಮನಗಾಡಬೇಕು, ನೋಡ್ಬೇಕು, ಪರಿಶೀಲನೆ ಮಾಡ್ಬೇಕು. ಇಂಥದ್ದೆಲ್ಲ ನೋಡಿದೀನಿ. ನೀವು ಯಾರಿಗೆ ಪೋಸ್ಟಿಂಗ್ ಕೊಟ್ಬಿಡೋದು, ಯಾರಿಗೆ ಮಿನಿಸ್ಟರ್ ಪೋಸ್ಟ್ ಕೊಟ್ಬಿಡೋದು, ಅವ್ನು ತಕ್ಕಂದು ಯಾರೋ ಮಡಿಕ ಕೂತ್ಕೊಳ್ಳೋದು, ಯಾರಿಗೆ ಕೊಡೋದು? ಸಂಘಟನೆ ಮಾಡೋರು ಕೊಡಿ. ದರ್ಶನ್ ಧ್ರುವ ನಾರಾಯಣ ಯುವಕರಿದ್ದಾರೆ, ಪಾಪ ಜನ ಸಮೂಹದಲ್ಲಿದ್ದಾರೆ, ಜನಗಳ ಹತ್ತಿರದಲ್ಲಿ ಅವರು ಯಾವಾಗ್ಲೂ ಕಾಂಟ್ಯಾಕ್ಟ್ ಆಗ್ತಾರೆ. ಫೋನ್ ಮಾಡಿದ್ರೆ ಸಡನ್ ಆಗಿ ಅವರು ಸಿಕ್ಕಂತ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದಾರೆ. ದಯಮಾಡಿ DK ಶಿವಕುಮಾರ್ ಸಾಹೇಬರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ದರ್ಶನ್ ಧ್ರುವ ನಾರಾಯಣ ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ಕೊಡದೆ ಹೋದ್ರೆ ನಿಮ್ಮ ಒಂದು ಆಳುವ ಸರ್ಕಾರ, ನೀವು ಬೇಕು ಬಿಟ್ಟು ಸರ್ಕಾರ, ನೀವು ಉದ್ದೇಶಪೂರ್ವಕವಾಗಿ ಯಾರ್ಯಾರಿಗೆ ಕೊಟ್ಕೊಳ್ಳೋ ಅಂತ ಒಂದು ಉದ್ದೇಶ ಆಗುತ್ತೆ ಇದು. ನೀವು ಸಂಘಟನೆ ಮಾಡೋರ್ನ ಗುರುತಿಸಿ, ಸಂಘಟನೆ ಕಟ್ಟೋರ್ನ ಗುರುತಿಸಿ, ಜನ ಸಮೂಹದಲ್ಲಿ ನಿಲ್ಲೋರ್ನ ಗುರುತಿಸಿ, ಫೋನ್ ಮಾಡಿದ್ರೆ ಸ್ಪಂದಿಸೋರ್ಗೆ ಗುರುತಿಸಿ, ಅವರು ಯಾರ ಇದ್ರೆ ಅವರು ದರ್ಶನ್ ಧ್ರುವ ನಾರಾಯಣ ಅವರು ಅವ್ರಿಗೆ ದಯಮಾಡಿ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾನು ಜಿಲ್ಲಾ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಬಣರಹಿತ ವತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಜೈ ಭೀಮ್.